ವಂತದ್ದು ಗೋಪಿಚಂದನಕ್ಕೆ ಆ ತಾಕತ್ತಿದೆಯಂತೆ. ನಿತ್ಯದಲ್ಲಿ ಭಗವಂತ ಪ್ರೀತನಾಗಲಿ ಅಂತ ದೇಹದಲ್ಲಿ ಈ ಗೋಪಿಚಂದನ ಮುದ್ರೆಯನ್ನು ಧಾರಣೆ ಮಾಡಬೇಕಂತ. ಇದು ಒಂದೇ ಕಾರಣ ಅಲ್ಲ, ಇದು ದೇವರೇ ನಿನ್ನ ವಸ್ತು, ಈ ದೇಹ ನಮ್ದಲ್ಲ, ನಿಂದು ಅಂತ ತೋರಿಸ್ಲಿಕ್ಕೆ ಅವನ ಸೀಲೆಲ್ಲ ಹಾಕೋಬೇಕಂತ. ನೀವು ಯಾವ ಫ್ಯಾಕ್ಟ್ರಿ ಇವರು ಅಂತ ಗೊತ್ತಾಗ್ಲಿಕ್ಕೆ ಆ ಫ್ಯಾಕ್ಟ್ರಿ ಬ್ಯಾಡ್ಜ್ ಹಾಕೊಳ್ಳುವ ಹಾಗೆ ನಾನು ವಿಷ್ಣುವಿಗೆ ಸಂಬಂಧಪಟ್ಟವ ಅಂತ ತಿಳಿಸುವ ಸಲುವಾಗಿ ವಿಷ್ಣುವಿನ ಶಂಖಚಕ್ರಾದಿಗಳನ್ನು ಧಾರಣೆ ಮಾಡಬೇಕು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅಂತಹ ಆ ಭಗವಂತ ಅವಳು ಸತ್ತಿದ್ದಾಳೆ ಪೂತನ. ಅವಳು ಸಾಯುವಾಗ 15 ಹರಿದಾರಿ ದೂರದ ಎಲ್ಲ ವೃಕ್ಷಗಳು ಮರಗಳು ಬಿದ್ದೋಗಿದೆ. ಆ ಭಾರವಾದ ಶಬ್ದವನ್ನು ಕೇಳಿ ರೋಹಿಣಿ ಮತ್ತು ಯಶೋದೆ ಓಡೋಡಿ ಬಂದು ನೋಡ್ತಾ ಇದ್ದಾರೆ. ಆ ಕಾಲದಲ್ಲಿ ಯಶೋದಾರೋಹಿಣಿಭ್ಯಾಂ ತಾಹ ಸಮಂಬಾಲಂ ಸರ್ವಶಃ ರಕ್ಷಾಂ ವಿದದಿರೇ ಸಮ್ಯಗ್ ಗೋಪುಚ್ಛ ಭ್ರಮಣಾದಿಭಿಹಿ. ಕೃಷ್ಣ ಪರಮಾತ್ಮ ಪೂತನಿ ಸತ್ತಾಗ ಅವಳು ಹೊಟ್ಟೆ ಮೇಲೆ ಆಟ ಆಡ್ತಾ ಇದ್ನಂತೆ. ಅಂದರೆ ಒಳ್ಳೆ ಹೊಟ್ಟೆ ಪ್ಲೇ ಗ್ರೌಂಡ್ ಇದ್ದಾಗಿತ್ತು, ದೊಡ್ಡ ಹೊಟ್ಟೆ. ಅಲ್ಲಿ ಬಾಲಂಚ ತಸ್ಯ ಉರಸಿ ಕ್ರೀಡಂತಂ ಅಕುತೋ ಭಯಂ. ಎಲ್ಲರಿಗೂ ಅವಳ ದೊಡ್ಡ ದೇಹವನ್ನು ನೋಡಿ ಭಯವಾಗಿದ್ದರೆ ಕೃಷ್ಣಂಗೆ ಯಾವ ಭಯ ಇಲ್ಲ, ನಿರ್ಭಯನಾದ ಆ ಭಗವಂತ ಅವಳ ಉರಸ್ಸಿನಲ್ಲಿ ಎದೆ ಮೇಲೆ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಆ ಕಾಲಕ್ಕೆ ಯಶೋದೆ ಓಡೋಡಿ ಬಂದಿದ್ದಾಳೆ, ಮಗುವನ್ನು ಎತ್ತಿದ್ದಾಳೆ. ಅವಳು ಅಂದ್ಕೊಂಡ್ಲು ಮಗುಗೇನು ಭಯ ಆಯಿತು ಅಂತ ಅಂದ್ಕೊಂಡ್ಲಂತ. ಮಗುಗೆ ಭಯ ಆಯ್ತಂತ. ಊರಿಗೆಲ್ಲ ಭಯ ಪಡಿಸೋ ಇವನಿಗೆ ಎಲ್ಲಿ ಭಯ ರೀ, ಆದರೂ ಮಗು ಭಯ ಆಗಿದೆ ಅಂತ ತಿಳ್ಕೊಂಡು ಆ ಮಗುವಿಗೆ ರಕ್ಷೆ ಮಾಡಿದ್ದಾಳಂತ. ರಕ್ಷೆ ಮಾಡಿದ್ಲು. ಏನು ರಕ್ಷಣೆ ಮಾಡಿದ್ಲು ಒಂದು ವರ್ಣನೆ ಮಾಡ್ತಾರೆ. ಗೋಪುಚ್ಛ ಭ್ರಮಣಾದಿಭಿಹಿ, ಕೊಟ್ಟಿಗೆ ಕರ್ಕೊಂಡು ಹೋಗಿ ಗೋವಿನ ಬಾಲದಿಂದ ಕೃಷ್ಣ ಪರಮಾತ್ಮನಿಗೆ ಇಳೆ ತೆಗೆದ್ಲಂತೆ, ರಕ್ಷೆ ತೆಗೆದಿದ್ದಾಳಂತ. ಇದನ್ನ ನಮಗೆ ಹೇಳ್ತಾ ಇದ್ದಾರೆ ವ್ಯಾಸರು. ನಿಮ್ಮ ಮಕ್ಕಳು ಏನಾದರೂ ಹೆದರಿದ್ರೆ, ಏನಾದರೂ ಭೂತ ಪ್ರೇತಗಳ ಕಾಟ ಇದ್ದರೆ, ಪಿಶಾಚಿಯ ಬಾಧೆ ಇದ್ದರೆ, ಮಕ್ಕಳು ಬೆಚ್ಚಿ ಬೆಚ್ಚಿ ಬೀಳ್ತಾ ಇದ್ದರೆ, ನಿದ್ದೆ ಮಾಡಿಲ್ಲ ಅಂತಾಗಿದ್ದರೆ, ಊಟ ಮಾಡಲ್ಲ ಅಂತಾದರೆ, ಯಾವಾಗಲೂ ಹಠ ಹಿಡಿಯುತ್ತೆ ಅಂದರೆ ಅದಕ್ಕೆ ಅವರಿವ್ರ ಹತ್ರ ಯಂತ್ರ ತಾಯ್ತಾ ಕಟ್ಟಿಸ್ಬೇಡಿ. ಕೆಲವು ಮಕ್ಕಳಿಗೆ ಇಲ್ಲಿಂದ ಇಲ್ಲಿವರೆಗೂ ತಾಯ್ತಾ ಕಟ್ಕೊಂಡು ಕೂತ್ಬಿಟ್ಟಿರ್ತವೆ, ಆದರೂ ಹಠ ಮಾಡ್ತಿರತ್ತೆ. ಸಿಕ್ಕದವ್ರ ಕೈಯೆಲ್ಲ ತಾಯ್ತಾ ಕಟ್ಟಬೇಡಿ. ಒಳ್ಳೆ ಒಂದು ಗೋವು. ಅದಕ್ಕೆ ಹಿಂದಿನ ಕಾಲದಲ್ಲಿ ಹಾಲಿಗಾಗಿ ಹಸು ಅಲ್ಲ, ಪೂಜೆಗಾಗಿ ಹಸು. ಹಿಂದಿನ ಕಾಲದಲ್ಲಿ ಎಲ್ಲರ ಮನೇಲೂ ಗೋವಿದ್ದೇ ಇರ್ತಿತ್ತು. ಯಾಕೆಂದರೆ ಸಂಧ್ಯಾ ವಂದನೆ ಎಷ್ಟು ಮುಖ್ಯವೋ ಗವಾನ್ನಿಹಿಕ ಅಂತ ಗೋವಿನ ಸೇವೆಯೂ ಅಷ್ಟೇ ಮುಖ್ಯ ಇತ್ತು. ಬೆಳಗಾಗಿ ಎದ್ದ ತಕ್ಷಣ ಗೋವಿನ ಕೊಟ್ಟಿಗೆಯಲ್ಲಿ ಹೋಗಿ ಅದರ ಸೇವೆ ಮಾಡಬೇಕಿತ್ತು. ಇದೊಂದು ಕ್ರಮ ಇತ್ತು. ಆ ಗೋವಿನ ಬಾಲದಲ್ಲಿ ಮಕ್ಕಳಿಗೆ 3 ಬಾರಿ ಇಳಿ ತೆಗೆದುಬಿಟ್ರೆ ಸಾಕದು. ಇದು ವೇದವ್ಯಾಸ ದೇವರ ಮಾತು, ಇದು ನನ್ನ ಮಾತಲ್ಲ. ವೇದವ್ಯಾಸ ದೇವರ ಮಾತಲ್ಲಿ ನಂಬಿಕೆ ಇದ್ದವರು ಆ ಕ್ರಮವನ್ನು ಮಾಡ್ಬೋದು. ಇಷ್ಟು ಮಾಡಿದ್ರೆ ಕೃಷ್ಣ ಸುಮ್ಮನೆ ಇದ್ದಂತ, ಅದೇನು ಮಾಡ್ತೀವೋ ಮಾಡು ಅಂತ. ಆಮೇಲಿಂದ ಅಷ್ಟಕ್ಕೆ ಬಿಡಲಿಲ್ಲಂತ. ಮಗು ಎಷ್ಟು ದೊಡ್ಡ ದೈತ್ಯಳ ಮೇಲೆ ಮಲಗಿದ್ದಾಳೆ, ರಾಕ್ಷಸ ಮಗು ಏನು ಹೆದರ್ಕೊಂಡ್ಬಿಟ್ಟಿದೆಯೋ ಅಂತೇಳಿ ಗಂಜಲ ತಂದು ಒಂದು ಬಕೆಟು ಕೃಷ್ಣಂಗೆ ಸುರಿದ್ಲಂತ. ಕೃಷ್ಣ ಸುಮ್ಮನೆ ಆಯ್ತು ಸೂರಿ ಸುಮ್ಮನಿದ್ದಂತ. ಈ ಕಥೆ ಏನು ಗೊತ್ತಾ, ಕೃಷ್ಣ ಎಷ್ಟು ದೊಡ್ಡವ, ಆದರೂ ಅಮ್ಮ ಮಾಡಿದ್ದೆಲ್ಲ ಮಾಡಿಸ್ಕೊಳ್ತಾ ನಮಗೆ ಹೇಳ್ತಾನೆ, ನೀವು ಅಮ್ಮ ಹೇಳ್ದಂಗೆ ಕೇಳ್ಕೊಂಡಿದ್ರೆ ನನ್ನ ಅನುಗ್ರಹ, ನೀವು ಅಮ್ಮಂಗೇನಾದರೂ ಎದುರು ಮಾತಾಡಿದ್ರಿ ನಾನು ಅನುಗ್ರಹ ಮಾಡಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ನಾನೇ ಅಮ್ಮ ಮಾಡಿದ್ದಕ್ಕೆಲ್ಲ ಮಾಡಿಸ್ಕೊಳ್ತೀನಿ. ಪಾಪ ನನ್ನ ಅನುಭವ ಹೇಳ್ತೇನೆ. ತಾಯಂದ್ರು ಮಕ್ಕಳಿಗೆ ಎರಿಬೇಕು ಅಂತ ಭಾಳ ಆಸೆ. ತಾಯಿ ಮಗನಿಗೆ ಎರಿಬೇಕು, ಎಣ್ಣೆ ಹಚ್ಚಬೇಕು. ಮಗಂಗೆ ಪುರ್ಸೋತ್ತೆ ಇಲ್ಲ, ಅಯ್ಯೋ ಅಮ್ಮ ಬೇಡ 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 ಅಂತಾನೆ. ನೋಡಿ, ನಿಮಗೆ ಬೇಕು ಅಂದಿಸ್ದಾಗೆಲ್ಲ ಅಮ್ಮ ಸಿಗಲ್ಲ. ಅಮ್ಮ ಸಿಕ್ಕಾಗ ಎಣ್ಣೆ ನೀರು ಹಾಕಿಸ್ಕೊಂಡ್ರಿ ಅಟ್ಟೆ, ಆಮೇಲೆ ಎಂದೂ ಸಿಗಲ್ಲ ಅಲ್ವಾ. ಇವತ್ತು ಎಷ್ಟೋ ಜನಕ್ಕೆ ಅಮ್ಮ ಬೇಕು. ಅಮ್ಮ ಮಾಡುವ ಪ್ರೀತಿ, ಅಮ್ಮ ಕೊಡುವಂತಹ ಒಂದು ಪ್ರೀತಿ ಜಗತ್ತಲ್ಲಿ ಇನ್ನೊಂದು ವಸ್ತು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಪುಟ್ಟ ಮಕ್ಕಳಾಗಿರುವಾಗ 10 ವರ್ಷ ಹಠ, 20 ವರ್ಷ ಜಂಬ ದುರಹಂಕಾರ, 30 ವರ್ಷಕ್ಕೆ ಅಮ್ಮಂಗೆ ಟಿಕೆಟು. ಏನು ಮಾಡ್ತೀರಿ? ನಿಮ್ಮ 40 ವರ್ಷ ಆದಾಗ ಅಮ್ಮ ಅರ್ಥ ಆಗತ್ತೆ, ಆಗಿರಲ್ಲ. ಇದ್ರೂ ಅಮ್ಮನ ಕೈಲಿ ಮಾಡ್ಲಿಕ್ಕಾಗಲ್ಲ ಅಲ್ವಾ. ಎಷ್ಟು ಕಷ್ಟ. ಎಲ್ಲ ಅವರವ್ರಿಗೆ ಇದೆಲ್ಲ ಅನುಭವ ಇರುವಂಥದ್ದು. ಆ ತಾಯಿ ಮಗುವಿನ ಮೇಲೆ ಇಷ್ಟು ಪ್ರೀತಿ ಅಂತೆ. ಕೃಷ್ಣನ್ ನೋಡಿ ಯೋಚನೆ ಮಾಡ್ತಾ ಇದ್ದಾಳೆ, ಮಗು ಎಷ್ಟು ಹೆದರ್ಕೊಳ್ತು ಅಂತ ಗಂಜಲ ತಂದು ಹುಯ್ದ್ಲಂತೆ. ಗೋಮೂತ್ರೇಣ ಸ್ನಾಪಯಿತ್ವ. ಅಷ್ಟು ಸಾಲಿಲ್ಲಂತೆ, ಅವಳಿಗೆ ಭಯ, ಇನ್ನೂ ಮಗು ಹೆದರ್ಕೊಂಡಿರ್ಬೇಕು ಅಂತ ಏನು ಮಾಡಿದ್ದಾಳೆ, ಮಗು ಹೆದರಬಾರದು ಅಂಥೇಳಿ ಗೋವಿನ ಕಾಲಿನ ಧೂಳು, ಗೋ ರಜಸ್, ಅದರ ಧೂಳು ತಂದು ಕೈಯಲ್ಲಿ ನೀರು ಹಾಕ್ಕೊಂಡು
ಧೂಳನ್ನೆಲ್ಲ ಕಲಸಿ ಕೃಷ್ಣನ್ ತೊಡೆ ಮೇಲೆ ಹಾಕ್ಕೊಂಡು ಗೋಪ್ಯ ಸಂಸೃಷ್ಟ ಸಲಿಲ ಅಂಗೇಶು ಕರಯೋಪೃತಕ್, ಭಗವಂತನಿಗೆ 12 ಕಡೆ ಗೋವಿನ ಮಣ್ಣಿನಿಂದ ನಾಮವನ್ನು ಹಾಕಿದ್ದಾಳೆ, ಊರ್ಧ್ವ ಪುಂಡ್ರವನ್ನು ಧಾರಣೆ ಮಾಡಿದ್ದಾಳೆ. ನಾವು ಅಷ್ಟೇ ನಮ್ಮ ಮಕ್ಕಳನ್ನು ಕೃಷ್ಣ ಅಂತ ತಿಳ್ಕೊಂಡು ಪುಟ್ಟ ಮಕ್ಕಳಿಗೆ ತಾಯಂದ್ರು ನಿತ್ಯದಲ್ಲಿ ಸ್ನಾನ ಮಾಡಿಸಿದ ಮೇಲೆ 12 ಅಂಗಗಳಲ್ಲಿ ಗೋಪಿ ಚಂದನವನ್ನು ಧಾರಣೆ ಮಾಡಬೇಕು. ಅದು ಗೋವಿನ ಚಂದನ. ನಮಗೆ ಸಿಕ್ಕಿರೋದು